ಟ್ರಾನ್ಸ್ಪರೆಂಟ್ ಆಗಬೇಕಂತ ಹೇಳಿದ್ದಾರೆ ಡಾಕ್ಟ್ರು. ಅಪ್ಪ ಅಮ್ಮ ನನ್ನ ಚಂದ ನೋಡ್ಕೊತಾರೆ. ಅಪ್ಪ ಅಂದರೆ ನನಗೆ ತುಂಬ ಇಷ್ಟ. ನಮ್ಮ ಅಪ್ಪನ ಉಳಿಸ್ಕೊಡಿ. ನನ್ನ ಹೆಸರು ಮಂಜುನಾಥ ಅಂತ, ಬಾಳೆಮನೆ, ಕೊಪ್ಪ ತಾಲೂಕು. ನಾನು ಸುಮಾರು 3 ವರ್ಷದಿಂದ ಕಿಡ್ನಿ ಫೇಲ್ಯೂರ್ ಆಗಿ ಡಯಾಲಿಸಿಸ್ ಮಾಡಿಸ್ತಾ ಇದ್ದೆ. ಇವಾಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತೇಳಿ ಮಣಿಪಾಲಿಗೆ ಬಂದಿದ್ದೀನಿ. ನನಗೆ ಸುಮಾರು ಒಂದು 7 ಲಕ್ಷ ಖರ್ಚಾಗುತ್ತೆ. ನಮ್ಮ ಹತ್ರ 1 ರೂಪಾಯಿ ಹಣ ಇಲ್ಲ. ನಾವು ಕೂಲಿ ಕೆಲಸ ಮಾಡೋರು. ನನಗೊಬ್ಳು ಮಗಳಿದ್ದಾಳೆ, ಹೆಂಡತಿ. ನಾವು 3 ಜನ ಸಂಸಾರ ಸಾಕಬೇಕು. ನಾನೇ ಅವ್ರಿಗೆ ಆಶ್ರಯ. ದಯಮಾಡಿ ಯಾರಾದರೂ ನನಗೆ ಹಣ ಸಹಕಾರ ಮಾಡಿ ನನ್ನ ಜೀವ ಉಳಿಸಿ ನನ್ನ ಮಕ್ಕಳಿಗೆ, ನನ್ನ ಮನೆಯವರಿಗೆ ದಾರಿ ತೋರಿಸೋ ಕೆಲಸ ಮಾಡಬೇಕು. ನಮಸ್ತೆ ನನ್ನೆಲ್ಲ ಆತ್ಮೀಯ ಸಹೋದರರೇ, ನಾನಿವತ್ತು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಬಾಳೆಮಣ್ಣೆ ಎಂಬ ಪ್ರದೇಶದಲ್ಲಿದ್ದೇನೆ. ಒಂದು ಸಣ್ಣ ಗ್ರಾಮವಾಗಿದೆ. ಸುತ್ತಮುತ್ತಲು ಒಂದು ಕೃಷಿಕರು ವಾಸ ಮಾಡುವಂತಹ ಒಂದು ಸಣ್ಣ ಗ್ರಾಮದಲ್ಲಿದ್ದೇನೆ. ಇಲ್ಲಿ ನಾವು ಒಂದು ಮನೆಯನ್ನು ನೋಡ್ತಾ ಇರಬಹುದು. ಈ ಒಂದು ಸಣ್ಣ ಮನೆ, ಒಂದು ಗುಡಿಸಲಂತ ಒಂದು ಮನೆಯಲ್ಲಿ ವಾಸಿಸುವಂತಹ, ಈ ಮನೆಯ ಆಧಾರ ಸ್ತಂಭವಾಗಿರುವಂತಹ ಒಂದು ಹೆಣ್ಣು ಮಗುವಿನ ತಂದೆಯಾಗಿರುವಂತಹ 46 ವರ್ಷದ ಮಂಜುನಾಥ್ BS ಎಂಬ ಸಹೋದರ ತನ್ನ 2 ಕಿಡ್ನಿಯನ್ನು ಕಳೆದುಕೊಂಡು ಕಳೆದ ಹಲವಾರು ವರ್ಷಗಳಿಂದ ಡಯಾಲಿಸಿಸ್ ನಡೆಸ್ತಾ ಇದ್ದಾರೆ. ನನ್ನೆಲ್ಲ ಆತ್ಮೀಯ ಸಹೋದರರೇ, ಈಗಾಗಲೇ ವೈದ್ಯರು ತಿಳಿಸುವ ಕಾರಣ ಇನ್ನು ಮುಂದೆ ಡಯಾಲಿಸಿಸ್ ನಡೆಸಲು ಸಾಧ್ಯವಿಲ್ಲ. ಆ ಸಹೋದರನಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ ಹೇಳಿ ವೈದ್ಯರು ತಿಳಿಸಿರುವ ಕಾರಣ ಈಗ ಒಂದು ಎಮರ್ಜೆನ್ಸಿಯಾಗಿ ಮಣಿಪಾಲದಲ್ಲಿರುವಂತಹ ಕಸ್ತೂರಿಬಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ನನ್ನೆಲ್ಲ ಆತ್ಮೀಯ ಸಹೋದರರೇ, ನಿಮ್ಮ ಹತ್ರ ಕೇಳಿಕೊಳ್ಳೋದೇನಂತ ಹೇಳಿದ್ರೆ, ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿದ್ರೆ ಒಂದು ಕನಿಷ್ಠ 7 ಲಕ್ಷ ರೂಪಾಯಿ ಆದರೂ ಆ ಚಿಕಿತ್ಸೆಗೆ ಬೇಕಾಗಬಹುದು. ನನ್ನೆಲ್ಲ ಆತ್ಮೀಯ ಸಹೋದರ, ಈಗಾಗಲೇ ವೈದ್ಯರು ತಿಳಿಸಿರೋ ಪ್ರಕಾರ ಒಂದು 7-8 ಲಕ್ಷ ರೂಪಾಯಿಯ ಇದು ಸರ್ಜರಿಗೆ ಬೇಕಾದಂತಹ ಹಣದ ಅಗತ್ಯ ಇದೆ. ದಯವಿಟ್ಟು ಈ ವಿಡಿಯೋ ನೋಡ್ತಿರುವಂತಹ ನನ್ನೆಲ್ಲ ಆತ್ಮೀಯ ಸಹೋದರರೇ, ನಿಮ್ಮ ಮುಂದೆ ಬರ್ತಿರುವಂತದ್ದು ಈ ಮಂಜುನಾಥ್ ಗೌಡ ಎಂಬ ಈ ಒಕ್ಕಲಿಗ ಸಮುದಾಯದ, ಯಾಕೆಂತ ಹೇಳಿದ್ರೆ ನಾನು ಇಲ್ಲಿ ಸ್ಪೆಷಲ್ ಆಗಿ ಒಂದು ಸಮುದಾಯವನ್ನು ಮೆನ್ಷನ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಕ್ಕಲಿಗ ಸಮುದಾಯ ಅಂತ ಹೇಳಿದ್ರೆ ಒಂದು ಈ ರಾಜಕೀಯ ವಿಷಯದಲ್ಲಾಗಿರ್ಬೋದು, ಸಾಮಾಜಿಕ ವಿಷಯದಲ್ಲಾಗಿರ್ಬೋದು, ಧಾರ್ಮಿಕವಾದ ವಿಷಯದಲ್ಲಾಗಿರ್ಬೋದು, ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹ ವಿಚಾರದಲ್ಲಾಗಿರ್ಬೋದು ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡುತ್ತಿರುವಂತಹ ಒಂದು ಸಮುದಾಯವಾಗಿದೆ. ಆ ಸಮುದಾಯದ ಒಬ್ಬ ಸಹೋದರ ಇವತ್ತು ಬಹಳಷ್ಟು ಸಂಕಷ್ಟದಲ್ಲಿದ್ದಾನೆ ಅಂತ ಹೇಳಿದ್ರೆ ಖಂಡಿತವಾಗಿ ಆ ಸಮುದಾಯ ಆಗಿರ್ಬೋದು, ಇನ್ನಿತರ ಸಮುದಾಯದ ಜನ ಆಗಿರ್ಬೋದು, ಖಂಡಿತವಾಗಿಯೂ ಸ್ಪಂದಿಸಬಹುದು. ಯಾಕಂತ ಹೇಳಿದ್ರೆ ಎಲ್ಲಾ ವಿಚಾರದಲ್ಲಿ ಮುಂಚೂಣಿಯಲ್ಲಿ ಇರುವಂತಹ ಒಂದು ಸಮುದಾಯದ ಒಬ್ಬ ಸಹೋದರ ಇವತ್ತು ಒಂದು ಹೆಣ್ಣು ಮಗುವಿನ ತಂದೆ ಇವತ್ತು ಜೀವನ ಮರಣ ಹೋರಾಟದ ಒಂದು ಸ್ಥಿತಿಯಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗಾಗಿ ಈಗ ಮಣಿಪಾಲದಲ್ಲಿದ್ದಾರೆ. ದಯವಿಟ್ಟು ನನ್ನೆಲ್ಲ ಆತ್ಮೀಯ ಸಹೋದರರೇ, ಒಂದು 7 ಲಕ್ಷ ರೂಪಾಯಿ ಆಗುತ್ತಿದೆ. ಹಣಿ ಹಣಿ ಸೇರಿದರೆ ಹಲ್ಲ ಎಂಬಂತೆ ನಮ್ಮ ಎಲ್ಲರ ಸಣ್ಣ ಸಣ್ಣ ಮೊತ್ತ ಸೇರಿದರೆ ಖಂಡಿತವಾಗಿಯೂ ಆ 7 ಲಕ್ಷ ನಮಗೆ ರೀಚ್ ಮಾಡಲು ಕಷ್ಟ ಸಾಧ್ಯವನ್ನಲ್ಲ. ಹೆಂಡತಿಗೆ ತಾಯಿ ಇಲ್ಲ, ಅವಳಿಗೆ ಆ ತಾಯಿ ಸ್ಥಾನವನ್ನು ಕೊಡೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಹಾಗಾಗಿ ಆ ಮಗು ಆ ದಿನದಿಂದಲೂ ತಾಯಿಯನ್ನು ಕಳೆದುಕೊಂಡು ಕಣ್ಣೀರಿನಲ್ಲೇ ಜೀವನ ಸಾಗಿಸ್ತಾ ಇದ್ಲು. ಈಗ ಗಂಡ ಒಳ್ಳೆಯವ್ರು ಸಿಕ್ಕಿದ್ರು ಆ ಜೀವನ ನನಗೆ ಚೆನ್ನಾಗಾಗಬೇಕು ಅನ್ನುವಂಥ ಸಂದರ್ಭದಲ್ಲಿ ಅವರಿಗೆ ಕಿಡ್ನಿ ಸಮಸ್ಯೆ ಬಂದು ಎಲ್ಲರ ಸಂಸಾರ, ನಾವೆಲ್ಲರೂ ಕೂಡ ತಾಯಿ ಇಲ್ಲದ ಮಗುವನ್ನು ಕೊಟ್ಟು ನಾವೆಲ್ಲರೂ ಚಿಂತೆ ಪಡುವಂಥ ಒಂದು ಸಮಸ್ಯೆಗೆ ಗುರಿಯಾದೆವು. ಸಾಧ್ಯ ಇಲ್ಲ, ನಿನ್ನ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಬೇಕು ಅಂತ ಹೇಳಿದ್ದಾರೆ. ಸೊ ಆದ್ದರಿಂದ ಅವನಿಗೆ ಹಣಕಾಸಿನ ಪ್ರಾಬ್ಲಮ್ ಇದ್ದು, ಅವನಿಗೊಂದು ಹೆಣ್ಣು ಮಗು ಇದ್ದು, ಅವನಿಗೆ ಒಂದು ಅರ್ಧ ಎಕರೆ ಜಮೀನು ಇದೆ, ಅದು ಬಿಟ್ಟರೆ ಜಾಸ್ತಿ ಇಲ್ಲ. ಹಾಗಾಗಿ ಅವನು ದಿನಕೂಲಿ ಮಾಡ್ತಾ ಇದ್ದಾನೆ. ಅದಾದಮೇಲೆ ಏನು ಸಮಸ್ಯೆ ಏನಂದರೆ, ಅವನಿಗೆ ಈಗ ಆಲ್ರೆಡಿ ಡಾಕ್ಟರ್ ಹೇಳಿರೋ ಪ್ರಕಾರ ಆದಷ್ಟು ಬೇಗ ನೀನು ಟ್ರಾನ್ಸ್ಲೇಷನ್ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ನಮಗೆ ಹಣಕಾಸಿನ ವ್ಯವಸ್ಥೆ ಆಗಬೇಕಾಗಿದೆ. ಅದಕ್ಕೆ ನಾನು ಕಾರುಣ್ಯ ಟ್ರಸ್ಟ್ ಅವ್ರ ಹತ್ರ, ಚಾರಿಟೇಬಲ್ ಟ್ರಸ್ಟ್ ಅವ್ರ ಹತ್ರ ಮಾತಾಡಿದಾಗ ನೀವು ಸ್ಪಂದಿಸ್ತೀವಿ ಅಂತ ಹೇಳಿದ್ರೆ, ಅದೇ ರೀತಿ ನಾವು ನಿಮ್ಮಲ್ಲಿ ಕೇಳ್ಕೊಳ್ತಿರೋದು ಈ ಲೈವಲ್ಲಿ ಏನಂದರೆ, ತಮ್ಮ ಕೈಲಾದಷ್ಟು ಎಷ್ಟು ಆಗುತ್ತೋ ಅಷ್ಟು ನಮಗೆ ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು.